ಗುಡ್ ಮಾರ್ನಿಂಗ್ ಗಾಯ್ಸ್. ಡೇ 2. ಇವಾಗಿದ್ದೀವಿ ನಾವು ರಾಜೇಗೌಡರ ಹೋಮ್ ಸ್ಟೇ. ಕುದುರೆಮುಖ ಟ್ರಕ್ ಹತ್ತಬೇಕು. ಸೊ ವೆದರ್ ಮಾತ್ರ ತುಂಬ ಪ್ಲೆಸೆಂಟ್ ಆಗಿದೆ. ಮಳೆ ಸಿಕ್ಕಾಬಡೆ ಬಂತು ರಾತ್ರಿ. ನಾವು ರಾತ್ರಿ ಬರೋ ಸ್ವಲ್ಪ ಲೇಟ್ ಆಗೋಯ್ತು. ಆಲ್ಮೋಸ್ಟ್ 10:45 11 ರೀಚ್ ಆದ್ವಿ. ಬಂದು ಊಟ ಮಾಡಿ ಮಲ್ಕೊಂಡಿದ್ದೆ ತಡ. ನಿದ್ದೆ ನಮ್ಮನ್ನು ಎಲ್ಲಿ ಕರ್ಕೊಂಡೋಯ್ತು ಅಂದರೆ ಬೆಳಿಗ್ಗೆ 7 ಗಂಟೆ ಆದ್ರೂ ಹೆಸರು ಆಗಿರಲಿಲ್ಲ. ಸೊ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ, ನೋಡ್ಕೊಡಿ. ಬಾಯ್ಸ್ ಹೆಂಗಿದೆ ಜೋಶ್? ಅವನ್ ನೋಡಿ ಹೇಳೋದಕ್ಕೆ ಮಾತು ಬರ್ತಾ ಇಲ್ಲ. ನಿದ್ದೆ ಮಾಡಿದ್ರು ಅವ್ನ ಕಣ್ಣಲ್ಲಿರೋ ನಿದ್ದೆ ಹೋಗ್ತಾ ಇಲ್ಲ ಇನ್ನು. ಸೊ ಇವತ್ತು ಬಂದ್ಬಿಟ್ಟು ಒಳ್ಳೆ ನಿದ್ದೆ ಮಾಡಬೇಕು. ಸೊ ನಿದ್ದೆ ಮಾಡಿದ್ರೆ ನಾಳೆ ಸುಮಾರು ಪ್ಲೇಸಸ್ ಇದೆ ನೋಡೋದು. ಸೊ ಆಗಬಹುದು. ಕೋಕೋಕೋಲಾ ಪಾರ್ಟಿ ರಾತ್ರಿಗೆ. ಸೊ ಈಗ ಒಂದು ಫಾಲ್ಸ್ ತೋರಿಸ್ತೀನಿ ರೀ. ಹೆಂಗಿದೆ ಗೊತ್ತಾ? ತುಂಬ ಕ್ರೇಜಿ ಆಗಿದೆ. ಬೈಕರ್ಸ್ ಎಲ್ಲ ಬರ್ಬೋದು. ಸಖತ್ತಾಗಿರುತ್ತೆ. ಬೈಕರ್ಸ್ ಮಾತ್ರ ನೋಡಿ ಹೆಂಗಿದೆ ಫಾಲು. ಇದು ದೇವಸ್ಥಾನನು ರಾಜೇಗೌಡರು ಕಟ್ಟಿದಂತೆ. ಸೊ ಸೊ ಗಾಯ್ಸ್, ಅಫಿಷಿಯಲಿ ಕುದುರೆಮುಖ ಟ್ರೆಕ್ ಸ್ಟಾರ್ಟ್ ಆಯ್ತು. ಸೊ ಬೋರ್ಡ್ ಹಾಕಿದ್ದಾರೆ ನೋಡಿ, ಟು ಕುದುರೆಮುಖ ಬೇಸ್ ಪಾಯಿಂಟ್. ವ್ಯೂ ನೋಡಿ. ಇವಾಗ ಎಲ್ರ ಮುಗ್ದಲ್ಲಿ ಜೋಶ್ ಇದೆ. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅಫಿಷಿಯಲಿ ಟ್ರೆಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ಕುದುರೆಮುಖ ಇದ್ರಲ್ಲಿ ಇದ್ದೀವಿ. ನಮ್ಮ ಜೊತೆ ಗೈಡು ಬರ್ತಾ ಇದ್ದಾರೆ, ಮಿಸ್ಟರ್ ಮನು ಅಂತ. ಸೊ ನೋಡಿ ಹೆಂಗಿದೆ ರೋಡು. ಈ ತರ ಲೊಕೇಶನ್ ಬರ್ಬೇಕಂದ್ರೆ ಎಲ್ರಿಗೂ ಎಲ್ಲೂ ಬರಕ್ಕಾಗಲ್ಲ. ಮನ್ಸಿರ್ಬೇಕು, ಜಿಗ್ರ ಇರ್ಬೇಕು, ನಾನು ಬರ್ತೀನಿ ಅಂತ ಛಲ ಇರ್ಬೇಕು. ಇಲ್ಲಿ ನೋಡಿ ಅಣ್ಣ ಪೀಸ್ ಆಗಿದ್ದಾನೆ. ವಾಟರ್ ಫಾಲ್ ಇದೆ ನೋಡಿ ಹೆಂಗಿದೆ. ಇವಾಗ ಇದನ್ನ ದಾಟ್ಕೊಂಡು ಹೋಗ್ಬೇಕು. ನನ್ನನ್ನು ನಾನೇ ಹುಡುಕಬೇಕೆಂದು ನಡೆಯಲು ಪ್ರಾರಂಭಿಸಿದೆ. ಎಲ್ಲಿಗೆಂಬುದರ ಅರಿವಿಲ್ಲ, ಸಮಯದ ಚೌಕಟ್ಟಿಲ್ಲ. ಹೋದವನು ಹೋದ, ಬಂದರೆ ಬಂದ ಎಂಬ ಉಡಾಫೆ ಸಂಭ್ರಮ. ನಡೆ ಬಿರುಸಾಗಿ ಓಡಿದೆ. ಹುಡುಕುವ ಭರದಲ್ಲಿ ಅತ್ತಿತ್ತ ನೋಡುತ್ತಾ ಓಡುತ್ತಿದ್ದ ನನಗೆ ದೂರದಲ್ಲಿ ಆಕೃತಿಯೊಂದು ಕಂಡಂತಾಗಿ ಬೆಚ್ಚಿದೆ. ನನ್ನಂತೆ ಕಳೆದು ಹೋಗಿರುವ ಆ ಆಕೃತಿ ನನ್ನ ಹುಡುಕಾಟದ ಉತ್ತರವೇ. ಗಾಬರಿಯಾಯಿತು. ನನ್ನ ಕಲ್ಪನೆಯ ನಾನು ಸುಳ್ಳೆಂದಾದರೆ ಹತ್ತಿರ ಹೋಗಿ ಕೇಳುವ ಧೈರ್ಯವಿಲ್ಲ. ದಾರಿಯಿಂದ ಸ್ವಲ್ಪ ದೂರ ಸರಿದು ಮತ್ತೆ ಓಡುತ್ತಿದ್ದೇನೆ. ಕೆಲವೊಮ್ಮೆ ಗಟ್ಟಿಯಾಗಿ ಕಣ್ಮುಚ್ಚಿ, ಕೆಲವೊಮ್ಮೆ ಅತ್ತಿತ್ತ ನೋಡುತ್ತಾ. ಮುಂದೊಮ್ಮೆ ಮತ್ತೊಂದು ದಾರಿಯಲ್ಲಿ ನನ್ನನ್ನು ನಾನೇ ಭೇಟಿಯಾದರೆ ಧೈರ್ಯ ಮಾಡುತ್ತೇನೋ ಏನೋ, ನನ್ನ ಓಟ ನಿಲ್ಲುವುದೋ ಏನೋ. ನೋಡಿ ಸ್ವಂತ ಬಿಸ್ನೆಸ್ ಇಟ್ಕೊಂಡು ಪಾಪ ಹುಡುಗಿ ಸಿಗ್ತಾ ಇಲ್ಲ. ಇನ್ನೊಂದು ವಾಟರ್ ಕ್ರಾಸಿಂಗ್ ಬಂದಿದ್ದೀವಿ, ವಾಟರ್ ಕ್ರಾಸಿಂಗ್ 2. ಸೊ ಲೀಚರ್ಸ್ ಬರ್ತಾ ಇದೆ. ನಡ್ರಪ್ಪ ಹೊಡ್ರಪ್ಪ. ಸುಮ್ನೆ ಹೇಳ್ಬೇಕು. ಏನ್ ಕೋಲೆಲ್ಲ ಇಟ್ಕೊಂಡ್ ಬಂದಿದ್ದೀರಾ? ಅಷ್ಟೊಂದು ಇದೆಯಾ ಇಲ್ಲಿ? ಅಣ್ಣ ಕೋಲ್ ಇಟ್ಕೊಂಡ್ ಬರ್ಬೇಕಿತ್ತ ನಾವು. ಓಕೆ ಕೋಲ್ ಮರ್ತೋಗ್ಬಿಟ್ರಿ. ಹಾ ಗಾಯ್ಸ್, ಕೋಲ್ ಮರ್ತೋಗ್ಬಿಟ್ರಿ. ನಾವು ಕಷ್ಟಪಟ್ಟು ಹತ್ತಾ ಇದೀವಿ, ಇಳಿತಾ ಇದೀವಿ. ಇವ್ರು ನೋಡಿ ನೋಡಿ ಅಣ್ಣ ದುಡ್ಡು ಕೊಡೋದು ಎಷ್ಟು ಅಲ್ಲೇ ಕಿತ್ಕೊಂಡ್ ಬಂದ್ಬಿಟ್ರೆ ಬೇಡ ನಮ್ಗೆ. ಅದು ಅಣ್ಣ ಇರೋಣ ಲಾಗು ಎಷ್ಟು ಕಷ್ಟ ಇದೆ ತೋರಿಸ್ಬೇಕು. ಅಯ್ಯಪ್ಪ. ಹಾ ನೋಡಿ ವಾಟರ್ ಕ್ರಾಸಿಂಗ್ ಬಂದ್ವಿ. ಇದೇನ್ ಕಷ್ಟ ಏನಿಲ್ಲ ಗುರು. ಗೈಸ್ ನಡೀರಿ ನೋಡಿ. ಅಷ್ಟೇ ಸಿಂಪಲ್.
ನಾ ಫೋನ್ ಇಟ್ಕೊಂಡೆ ಬಂದ್ಬಿಟ್ಟಾನು ಬೇಡ ಬರ್ರ ಗಾಯ್ಸ್ ನಮ್ ಸ್ಟೇಷನ್ ಶೂಸ್ ಹೋಯ್ತು ಬಾಯ್ಸ್ ಬರ್ರ ನಮ್ಮವ್ರು ನೋಡಿ ಬರ್ತಾ ಇದಾರೆ ಒಬ್ಬ ಜಂಪ್ ಹೊಡ್ದ ನಮ್ಮ ಶೆಟ್ರೇ ನೋಡಿ ಅವ್ರು ನೋಡಿ ಧೈರ್ಯ ಯಾರು ನನಗೆ ಹಗ್ಗನೇ ಬೇಡ ನಾನ್ ಸಿಂಗಲ್ ಸಲ ಅನ್ಕೊಂಡ್ ಬಂದ್ರು ಮಳೆ ಬರ್ತಾ ಇದೆ ನಾವು ಆಲ್ಮೋಸ್ಟ್ 2 ಕಿಲೋಮೀಟರ್ ಟ್ರೆಕ್ ಮುಗಿಸಿದೀವಿ ನೇಚರ್ ನೋಡಿ ಹೆಂಗಿದೆ ಸಗದಾಗಿದೆಯಲ್ಲ ಸೊ ಟ್ರೆಕ್ ಚೆನ್ನಾಗಿ ನಡೀತಾ ಇದೆ ಮುಂದೆ ಇನ್ನೂ ಡಿಫಿಕಲ್ಟೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನಾಗುತ್ತೋ ಇಲ್ಲಿಗೆ ಬಂದೇ ಇದೀವಂತೆ ಸ್ವಲ್ಪ ಕಷ್ಟಪಡೋಣ ಒಟ್ಟಿನಲ್ಲಿ ಮನಸ್ಸಿಗೆ ಎಷ್ಟು ಶಾಂತಿ ಸಿಗ್ತದೆ ಅಂದರೆ ಅದು ಪದಗಳಲ್ಲಿ ಹೇಳ್ಕೊಳಕ್ಕಾಗಲ್ಲ ಬನ್ನಿ ನೀವು ಫ್ರೀ ಮಾಡಿಕೊಂಡು ಮಾನ್ಸೂನಲ್ಲಿ ಇದಕ್ಕೆ ಅಂತಾನೆ ಬನ್ನಿ ಸೀರಿಯಸ್ ಆಗಿ ನೀವು ಕೊಟ್ಟಿರೋ ದುಡ್ಡಿಗೆ ಮೋಸನೇ ಇಲ್ಲ ಯಾಕಂದರೆ ನೀವು ನೋಡಿ ಮೂರನೇ ರಿವರ್ ಕ್ರಾಸಿಂಗ್ ಬಂತು ಸೊ ತೋರಿಸ್ತೀನಿ ನೀರು ನೋಡಿ ಗಾಯ್ಸ್ ಎಷ್ಟು ಪ್ಯೂರ್ ಆಗಿದೆ ರೆಡಿಯಾ ಮೂರನೇದು ಕ್ರಾಸಿಂಗ್ ನಡೀತಾ ಇದೆ ಮೂರನೇದು ವ್ಯೂ ತೋರಿಸ್ತೀನಿ ನೋಡಿ ಆಲ್ಮೋಸ್ಟ್ 3 ಕಿಲೋಮೀಟರ್ ಆಗೋಯ್ತು ಟ್ರೆಕ್ ಸೊ ಹೆಂಗಿದೆ ಅಂತ ನೋಡ್ತೀರಾ ವ್ಯೂ ನೆಕ್ಸ್ಟ್ ಇನ್ನೊಂದು ಫಾಲ್ಸ್ ಬರುತ್ತೆ ವಾಟರ್ ವಾವ್ ನಮ್ಮ ಬಾಯ್ಸ್ ಎಲ್ಲ ಹಿಂದೆ ಬರ್ತಾ ಇದ್ದಾರೆ ಫುಲ್ ಪೀಸ್ ಆಗಿ ಸೊ ಕಂಟಿನ್ಯೂ ಮಾಡೋಣ ಜರ್ನಿನ ನೇಚರ್ ಹಂಗೆ ಚಿಟ್ಟೆ ಇನ್ನು 6 ಕಿಲೋಮೀಟರ್ ಇದೆ ಇದು ಚೆನ್ನಾಗಿದೆ ಪೀಸ್ ಆಗಿದೆ ಸಖತ್ತಾಗಿದೆ ಇವಾಗ ಅಣ್ಣ ಹೊಡಿತಾನೆ ಅದು ಕ್ರೇಜಿ ಬರೀ ಆಫ್ ರೋಡ್ ಟ್ರೆಕ್ ಇದೆ ಅಂತ ಮಾತ್ರ ಅನ್ಕೋಬೇಡಿ ಕೊಚ್ಚೆಗಳು ಇದೆ ಮಳೆ ಯಾಕಂದ್ರೆ ಸಿಕ್ಕಾಪಟ್ಟೆ ಇದೆ ಸೊ ವ್ಯೂ ಓಪನ್ ಆಯಿತು ನಮಗೆ ಇನ್ನೇನು ಕೆಲವು ಕ್ಷಣಗಳು ಮಾತ್ರ ಸ್ಟೇ ಟ್ಯೂನ್ಡ್ ಗೈಸ್ ನೋಡಿ ಈಗ ಆಲ್ಮೋಸ್ಟ್ ಒಂಟಿ ಮರ ಹತ್ರ ಬಂದ್ಬಿಟ್ವಿ ನೋಡಿ ಅಲ್ಲಿ ಹತ್ತುತ್ತಾ ಇದಾರೆ ಗೊತ್ತಾ 2XL ತೋರಿಸ್ತೀನಿ ನೋಡಿ ನಮ್ಮ ಮನು ಅಣ್ಣ ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಒಂಟಿ ಮರ ಇದೆಯಲ್ಲ ತುಂಬಾ ಡಿಫಿಕಲ್ಟ್ ಅಂತ ಇದಾರೆ ತುಂಬಾ ಡಿಫಿಕಲ್ಟ್ ಇದೆಯಾ ಇದೆ ಅಂತ ನೋಡೋಣ ನನಗೆ ಇದು ಚಾಲೆಂಜಿಂಗ್ ಇದು ಹೆಂಗ್ ತಗೊಂತೀನಿ ಅನ್ನೋದು ಆದ್ರೆ ಹತ್ತೋಣ ಇಲ್ಲ ವೆಯ್ಟ್ ಮಾಡೋಣ ಸ್ಟಾರ್ಟಿಂಗ್ ಅಲ್ಲಿ ಈಸಿ ಅನ್ಕೊಂಡ್ವಿ ಗಾಯ್ಸ್ ಸಿಕ್ಕಾಪಟ್ಟೆ ಇರ್ಬೋದು ಹೆಂಗಿದೆ ಗೊತ್ತಾ ನೋಡಿ ಹತ್ಕೊಂಡು ಹೋಗ್ತಾ ಇರ್ಬೇಕು ವ್ಯೂ ಮಾತ್ರ ಕ್ರೇಜಿ ಇದೆ ಸೊ ವರ್ತ್ ಮೇಲೆ ಹೋದ್ರೆ ಒಂಟಿ ಮರ ಸಿಗುತ್ತೆ ಸೊ ಹೋಗ್ತಾ ಇದೀವಿ ಗಾಯ್ಸ್ ಫೈನಲಿ ನಾವು ಒಂಟಿ ಮರಕ್ಕೆ ರೀಚ್ ಆಗಿಲ್ಲ ಆಯ್ತು ಸೊ ನೋಡಿ ಇದೆ ಒಂಟಿ ಮರ ಇನ್ನು ತುಂಬಾ ಮೇಲೆ ಇದೆ ತುಂಬಾ ಹೋಗ್ಬೇಕು ನಾವು ಇಲ್ಲಿಗೆ ಸಾಗದ ಅನ್ಕೊಂಡಿದೀವಿ ಲೆಟ್ಸ್ ಸಿ ಸೊ ಇದು EDC ಮುಳ್ಳೋಡಿ ಅಂತ ಅಂದ್ರೆ ಏನು ಕೋ ಡೆವಲಪ್ಮೆಂಟ್ ಕಮಿಟಿ ಮುಳ್ಳೋಡಿ ಸೊ ಗೈಸ್ ಟ್ರೆಕ್ ಕಷ್ಟ ಅಂದ್ರೆ ಕಷ್ಟ ಅಂದ್ರೆ ಜೊತೆಲಿ ಜಾಲಿ ಇರೋ ಫ್ರೆಂಡ್ಸ್ ಬಂದ್ಬಿಟ್ರೆ ನಿಂಗೆ ಯಾವ ಟ್ರೆಕ್ಕು ಕಷ್ಟ ಆಗಲ್ಲ ಸೊ ಬಟ್ ನನ್ನ ಕೆಪಾಸಿಟಿಗೆ ನಾನು ಒಂಟಿ ಮರವರೆಗೂ ಬಂದೆ ಅದು ಬಿಟ್ಟು ಇನ್ನೂ 5 ಕಿಲೋಮೀಟರ್ ಮುಂದೆ ಹೋಗ್ಬೇಕು ನಮ್ಮ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ ನಾವು ಸ್ವಲ್ಪ ನಮ್ಮ ರಾಜೇಗೌಡರು ಪುಳಿಯೋಗರೆ ಪ್ಯಾಕ್ ಮಾಡ್ಕೊಟ್ಟಿದ್ರು ಅದನ್ನ ತಿಂದು ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ನೇಚರ್ ನೋಡ್ಕೊಂಡು ತಿರುಗು ವಾಪಸ್ ನನ್ನ ಜೊತೆ ಇನ್ನೊಬ್ಬ ಇದ್ದಾನೆ ಟೋಟಲ್ 7 ಜನ ಬಂದ್ವಿ ಇನ್ನು 5 ಜನ ಧೈರ್ಯ ತೋರಿಸಿ ಹತ್ತುತ್ತಾ ಇದ್ದಾರೆ ನಿಮ್ಮ ಹೆಸರು ಸರ್ ರತ್ನಾಕರ ಅಂತ ತುಂಬಾ ಸ್ವಾಭಿಮಾನದಂತ ಮನುಷ್ಯ ಎಷ್ಟು ವರ್ಷದಿಂದ ನೀವು ಇಲ್ಲಿ
2005ರಿಂದ ಸೊ ಲೆಕ್ಕ ಹಾಕೊಳ್ಳಿ ಎಷ್ಟು ಪವರ್ಫುಲ್ ಇರ್ಬೋದು ವ್ಯಕ್ತಿ ಅಂತ. ಸೊ ನೀರ್ ಕುಡ್ದಂಗೆ ಇವ್ರಿಗೆ, ನಮ್ಗೆಲ್ಲ ನೀರ್ ಕುಡಿದ್ರು ಅರ್ಥಕ್ಕಾಗ್ತಾ ಇಲ್ಲ. ನೀರು ನಾವು ಇಲ್ಲಿ ಕುಡಿಯಕ್ ನೀರಿಂದ ಎಲ್ರು ಚಿಟ್ಟಕಡೆಗೆಲ್ಲರಿಗೂ ಸಹಾಯ ಆಗ್ಲಿ ಅಂತ ಮೇಲೆಯಿಂದ ಹರಿತಾ ಇರೋ ನೀರ್ಗೆ ಪೈಪ್ ಲೈನ್ ಕೊಟ್ಟು, ಸೊ ಇಲ್ಲಿ ಪ್ರತಿ ದಿನ ನೀರ್ ಬರ್ತಾನೆ ಇರುತ್ತೆ. ಎಷ್ಟು ವರ್ಷದಿಂದ ನೀವು? ಇಲ್ಲ ನಾವು 6 ವರ್ಷದಿಂದ ಟ್ರೆಕ್ಕಿಂಗು. ಸೊ ಪ್ರತಿದಿನ ಬರ್ತೀರಾ? ವಾರಕ್ಕೆ 2 ದಿನ? ವಾರಕ್ಕೆ 2-3 ವಾರಕ್ಕೆ 3 ದಿನ ಬರ್ತಾರೆ. ಎಷ್ಟು ಒಳ್ಳೆ ಮನುಷ್ಯ ಅಂತಂದ್ರೆ, ನೀವ್ ಯಾರೇ ಆಗಿರಿ ಮನಸ್ಸಿಂದ ಮಾತಾಡ್ತಾರೆ ನೋಡಿ, ಅಂಥವ್ರು ತುಂಬಾ ಸಿಗೋದ್ ಕಮ್ಮಿ ಈ ಜಗತ್ತಲ್ಲಿ. ಸೊ ಅಂಥದ್ರಲ್ಲಿ ಇವರು ಒಬ್ರು ಎಷ್ಟು ಚೆನ್ನಾಗಿ ವಿವರಿಸಿದ್ರಂದ್ರೆ ಎಲ್ಲದ್ರ ಬಗ್ಗೆ, ಈ ಪರಿಸರ ಆಗ್ಲಿ, ಇಲ್ಲಿರೋ ಜನ, ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಎಷ್ಟೊಂದು ಯೂಸ್ಫುಲ್ ಆಗಿರೋಂಥ ಮಾತುಗಳು ಹೇಳಿದ್ದಾರೆ. ಸೊ ನೀವು ಆಚೆ ಕಡೆ ಬನ್ನಿ ಅನ್ನೋದು ನಾನು ಇದಕ್ಕೆ, ಹೊಸದು ಕಲಿತೀರಾ, ಹೊಸದು ತಿಳ್ಕೊತೀರಾ, ಹೊಸ ಜನನ ಮೀಟ್ ಆಗ್ತೀರಾ. ಸೊ ಹೊಸ ಪರಿಚಯ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ, ಈಗ ಈ ಕಡೆ ಸರೌಂಡಿಂಗ್ಸ್ ಏನಿದೆ, ಎನ್ವೈರನ್ಮೆಂಟ್ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ನಿಮಗೆ ಹೆಂಗೆ ಸರ್ ಜೀವನ ಹೆಂಗಿದೆ? ಚೆನ್ನಾಗಲ್ಲ, ತೊಂದರೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನ್ಯೂಲಿ ಮೆಟ್ ಪೀಪಲ್ಸ್. ಸೊ ಇವರಿಬ್ರು ಫ್ರಮ್ ಡೆಲ್ಲಿ, ಬಟ್ 20 years ಇಂದ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಸೊ ಶಿ ಈಸ್ ಫ್ರಮ್ ಪಾಂಡಿಚೇರಿ, ಬಟ್ ಶಿ ಈಸ್ ಕರೆಂಟ್ಲಿ ಇನ್ ಬ್ಯಾಂಗ್ಳೂರ್ ಫ್ರಮ್ ಸಿನ್ಸ್ 1 year. ನೇಚರ್ ನೋಡಿ, ಅವರೆಲ್ಲ ಅಷ್ಟು ಕಷ್ಟ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಾ ನೋಡಿ? ಬಟ್ ನಮ್ಗೆ ಇಲ್ಲೇ ವ್ಯೂ ಇಷ್ಟು ಚೆನ್ನಾಗಿದೆ, ಇದೇ ಸಾಕು ನಮ್ಗೆ. ಇದೇ ಎಷ್ಟು ಸಖತ್ತಾಗಿದೆ ಗೊತ್ತಾ? ವೆಲ್ಕಮ್ ಟು ಕುದ್ರೆ ಮುಖ, ಲ್ಯಾಂಡ್ ಆಫ್ ದ ಲ್ಯಾಂಡ್ ಆಫ್ ಗ್ರೀನರಿ, ದ ಲ್ಯಾಂಡ್ ಆಫ್ ಎವ್ರಿಥಿಂಗ್ ವಾಟ್ ಯು ವಾಂಟ್ ಇನ್ ಯುವರ್ ಲೈಫ್. ಈ ಒಂಟಿ ಮರವರೆಗೂ ಹೋಗಿ ಬಂದ್ವಿ, ಬಟ್ ನಮ್ ಜೊತೆ ನ್ಯೂ ಮೆಂಬರ್ಸ್ ಆಡ್ ಆಗಿದ್ದಾರೆ, ಅವ್ರಿಗೆ ನಾವು ಗೈಡ್ ಮಾಡ್ತಾ ಇದೀವಿ ಇವಾಗ. ಸೊ ಇವಾಗ ಕೆಳಗೆ ಇಳ್ಕೊಂಡು ಹೋಗೋಣ. ನಾವು ಫ್ರೆಂಡ್ ಮಾಡ್ಕೊಂಡಿರೋರೆಲ್ಲ ಬರ್ತಾ ಇದ್ದಾರೆ. ನಮ್ದು ರಿವರ್ ಕ್ರಾಸಿಂಗ್. ಗೈಸ್, ಒಂಟಿ ಮರವರೆಗೂ ಹೋಗಿ ಬಂದ್ವಿ, ನಾನು ಮತ್ತೆ ತೇಜ ಮಾತಾಡ್ಕೊಂಡು. ಸೊ ಸಾಕ್ ಬಿಡಿ, ಅವ್ರು ಹೇಳಿದ್ ಆಂಟಿ ನನ್ಗೆ ಹೇಳಿದ್ರು ಫಸ್ಟೇ ನಾನು ಒಂಟಿ ಮರ ಮಾತ್ರ ಹೋಗಕ್ಕೆ ಹತ್ತಕ್ಕಾಗೋದು ಅಂತ. ಸೊ ಹಂಗೆ ಆಯ್ತು ಗೈಸ್. ಟ್ರಕ್ಕಲ್ಲಿ ನಮ್ಗೆ ಬಟ್ ಇನ್ನೂ ಲೀಕ್ ಆಗ್ತಾ ಇದೆಯಲ್ಲೋ, ಗಾಡಿ ಕಚ್ಚಿದ್ರೆ ನಮ್ ತೇಜ್ ನಮ್ ರೂಮ್ ಒಳಗಡೆ ಹೋಗೋಗೆ ರೂಮ್ ಹತ್ರ ಮೂಲೆ ಇದೆಯಲ್ಲ, ಇವನೊಬ್ನೇ ಅದು ನೋಡು, ಟ್ರಕ್ ಅಲ್ಲಿ ಕಚ್ಚಿಸ್ಕೊಂಡಿಲ್ಲ ಅಣ್ಣ, ರೂಮ್ ಬಂದ್ ಕಚ್ಚಿಸ್ಕೊಂಡವ್ರೆ. ಅವ್ನ್ ಕಚ್ಚಿಸ್ಕೊಂಡಿರೋದು ಇಲ್ಲಿ, ಅವ್ನ್ ಜಿಗ್ನಿಗೆ ವ್ಯತ್ಯಾಸ ಗೊತ್ತಿಲ್ಲ ನಮ್ಗೆ. ಎತ್ತಲೆ ಗೈಸ್ ಏನೇನು ಹೇಳ್ತಾನೆ. ಇಲ್ಲಿ ರಾಜೇಗೌಡ ಹೋಮ್ ಸ್ಟೇ ಬಂದಿದ್ರೆ ಮಳೆ ಆಫ್ ಮಾಡ್ತಾವಂತೆ, ಆತರ ಹೇಳ್ತಾನೆ ಪ್ರಜೆ. ಏನು ಇಲ್ಲಿ ಬಂದ್ಬಿಟ್ಟ ಏನ್ವಾಗ ಅದೇನ್ ಗೊತ್ತಾ, ಮಳೆ 1 second ಜೋರಾಗತ್ತೆ, ಆಮೇಲೆ ಕಡಿಮೆ ಆಗತ್ತೆ. ಅದಕ್ಕೆ ರಾಜೇಗೌಡ್ರು ಅಂತ ರಾಜೇಗೌಡ್ರೆ ಸ್ವಿಚ್ ಇಟ್ಕೊಂಡು ಆನ್ ಆಫ್ ಮಾಡ್ತಿದ್ದೀರಾ ಮಳೆ? ಏನಕ್ಕೆ ಆಚೆ ಬಾರ. ಎಲ್ಲಿಂದ ಇಲ್ಲಿಂದ ಅವ್ನು ಡೀಲ್ ಮಾಡ, ಅವನೇ ಹೋಗಿ ಅವ್ನು ಮಾಡ್ಕೊಂಡೇ ಬಂದ್ಬಿಟ್ಟಿರ್ತಾನ. ಅವನು ಮೆಡಿಸಿನ್ ಅಲ್ಲ, ಅವನು ಭಯ ತೀಸ್ಕೊಂಡು ಭಯ अच्छा मेडिसिन भैया ಭಯ ಪೂರಾ ಸುಸ್ತಾಗ್ಬಿಟ್ಟೈತೆ, ಕುಡಿದು ಮಲ್ಕೊ ಆರಾಮಾಗಿ ಅಂದ್ಬಿಟ್ಟು ಅಲ್ಲಿ ಕಳ್ಸಿದ್ರು. ಪೂರಾ ರಿಕವರಿ ಹೋಗ ಸುಮಾರು ಫೀಲ್. 315 ಇದೆ MRP ಅದ್ರ ಮೇಲೆ. ಗೈಸ್, ನಾವು ಮಾತಾಡ್ತಾ ಇರೋದು ಕೊಕ್ಕೋ ಕೋಲಾ ಬಗ್ಗೆ. ನಾವು 1 ಬಾಟ್ಲ್ ಆರ್ಡರ್ ಮಾಡಿದ್ರೆ ಅವ್ರು 2 ತರಿಸ್ಬಿಟ್ಟಿದ್ದಾರೆ. ಸೊ